ಪತ್ರಕರ್ತರಿಗೆ ಸ್ವಾಗತವನ್ನು ಬಯಸುತ್ತಾ ಈ ಪತ್ರಿಕಾ ಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನವರು, ಹನುಮಂತರಾಯಪ್ಪನವರು ಎಲ್ಲ ಪತ್ರಕರ್ತರಿಗೆ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡುತ್ತಾ, ಈ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಕರ್ತರಾದ ಮಲ್ಲಿಕಾರ್ಜುನವರು, ಮಾರುತಿ ಅವರು, ಹನುಮಂತರಾಯಪ್ಪ ಮತ್ತು ಮತ್ತೊಬ್ಬ ಹನುಮಂತರಾಯಪ್ಪ, ಸಂಜೀವನಿ ಹನುಮಂತರಾಯಪ್ಪ ಎಲ್ಲರೂ ಭಾಗವಹಿಸುತ್ತಾರೆ. ಈ ಪತ್ರಿಕಾಗೋಷ್ಠಿಯನ್ನ ನಮ್ಮ ಪಾವಗಡ ತಾಲೂಕಿನ ಕೆಂಚಮ್ಮನಹಳ್ಳಿಯ ಚಲನಚಿತ್ರ ನಾಯಕ ನಟ ಚಂದ್ರು ಓಬಯ್ಯನವರು ನಡೆಸ್ಕೊಡ್ತಾರೆ. ಈಗಾಗಲೇ ಅವರು ಸುಮಾರು 10 ಚಿತ್ರಗಳಿಗೆ ನಿರ್ದೇಶನ, ಸಂಗೀತ ಮತ್ತು ಸಾಹಿತ್ಯ ಮತ್ತು ನಿರ್ಮಾಪಕ ಎಲ್ಲ ಕೆಲಸಗಳನ್ನ ಚಿತ್ರಗಳನ್ನು ಮಾಡಿ ಸುಮಾರು 10 ಚಿತ್ರಗಳಿಗೆ ಹೊರ ತಂದು ಸಾರ್ವಜನಿಕವಾಗಿ ಈಗಾಗಲೇ ಹೆಸರುವಾಸಿಯಾಗಿದ್ದಾರೆ. ನಮ್ಮ ತಾಲೂಕಿನಲ್ಲಿ ಇವರು ಎಲೆಮರಿಕಾಯಿಯಾಗಿ ಇಲ್ಲಿ ಅದಕ್ಕೋಸ್ಕರ ನಮ್ಮ ತಾಲೂಕು ನಾವೆಲ್ಲ ಕರೆಸಿ ಅವರಿಗೆ ನಮ್ಮ ತಾಲೂಕಿನ ಕುಡಿ ಚೆನ್ನಾಗಿ ಬೆಳವಣಿಗೆ ಆಗಲಿ ಅಂತ ನಾವೆಲ್ಲ ಪ್ರೋತ್ಸಾಹ ಮಾಡಲು ಇಲ್ಲಿ ಕರೆದಿದ್ದೇವೆ. ನಾವೆಲ್ಲರೂ ಇದಕ್ಕೆ ಸಹಕರಿಸಿ ಅವ್ರಿಗೆ ಒಂದು ಪ್ರಚಾರ ಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ. ಈಗ ಈ ಪತ್ರಿಕಾಗೋಷ್ಠಿಯಲ್ಲಿ ಹಿರಿಯ ಮುಖಂಡರು, ನಮ್ಮೆಲ್ಲರ ಮಾರ್ಗದರ್ಶಕರಾದ ನರಸಪ್ಪನವರು, ವಕೀಲರು ನರಸಿಂಹಪ್ಪನವರು ಮತ್ತು ನರಸಪ್ಪನವರು ಮತ್ತು ಕೆಂಚರಾಯ ಅವರು ಎಲ್ಲರೂ ಇಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೆಲ್ಲರೂ ಸ್ವಾಗತ ಕೋರುತ್ತಾ ಈ ಪತ್ರಿಕಾಗೋಷ್ಠಿಯನ್ನು ಚಂದ್ರು ಓಬಯ್ಯನವರು ನಡೆಸ್ಕೊಡ್ಬೇಕಂತ ಅವರಲ್ಲಿ ಮನವಿ ಮಾಡಿಕೊಳ್ತಾ ಒಪ್ಪುವಂತ ಸಿನಿಮಾ ಮಾಡ್ಬೇಕಂತ ಹೇಳಿ ತಮಗೆ ಎಲ್ಲಾ ಆ ದೇವರ ಆಶೀರ್ವಾದ, ಇಲ್ಲಿರುವಂತ ಜನಗಳ ಆಶೀರ್ವಾದ ಇರುತ್ತಂತ ಹೇಳಿ ನನ್ನ 2 ಮಾತುಗಳನ್ನ ಮುಕ್ತಾಯ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ರಾಮ ಮತ್ತು ರಾಮು ಸಿನಿಮಾದ ನಟನಾಗಿ ನಮ್ಮ ತಾಲೂಕಿನ ಕೆಂಚಮ್ಮನಹಳ್ಳಿ ಗ್ರಾಮದ ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿರುವಂಥ ಚಂದ್ರು ಇವತ್ತು ಸುಮಾರು 10 ಸಿನಿಮಾಗಳಲ್ಲಿ ನಾಯಕನಾಗಿ ಇವತ್ತು ಏನು ಸಿನಿಮಾ ರಂಗದಲ್ಲಿ ತನ್ನದೇ ಒಂದು ಹೋರಾಟವನ್ನು ಮಾಡ್ಕೊಂಡು ಬಂದಿರುವಂಥದ್ದು ಮೊದಲನೇದಾಗಿ. ಹೊಸ ವರ್ಷದಲ್ಲಿ ಎಲ್ಲ ರೀತಿಯೂ ಕೂಡ ಆ ದೇವರು ಕರುಣಿಸಿ ಒಳ್ಳೆ ಅದ್ಧೂರಿಯಾಗಿ ಅವರ ಒಂದು ಯಶಸ್ಸನ್ನು ಕಾಣಲಿ ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ತಾಲೂಕಿನ ಜನತೆಯ ಪರವಾಗಿ ನಾನು ಕೋರುತ್ತೇನೆ. ಈಗ ಎಲ್ಲರೂ ಕೂಡ ರಾಜಕಾರಣ ಆಗಿರ್ಬೋದು, ಎಲ್ಲ ರಂಗದಲ್ಲಿ ಇದ್ದಾರೆ ನಮ್ಮ ತಾಲೂಕಿನ ಜನತೆ. ಆದ್ರೆ ಈ ಸಿನಿಮಾ ರಂಗದಲ್ಲಿ ಕೆಲವರು ಒಂದು 4 ಜನ ಇರಬಹುದು. ಆದ್ರೆ ಈ ಒಂದು ಸ್ವಂತ ಬಡ ಕುಟುಂಬದಲ್ಲಿ ಹುಟ್ಟಿರುವಂತ ಒಬ್ಬ ಚಂದ್ರು ನಮ್ಮ ಈ ಸಮಾಜದ ಒಂದು ಚಿತ್ರಣವನ್ನ ಬಹಳ ಸ್ಪಷ್ಟವಾಗಿ ಮಾಡಿರೋದು ಮೊದಲನೇದಿ. ಅವರಿಗೆ ನಾವು ತುಂಬು ಹೃದಯದ ಒಂದು ಸ್ವಾಗತವನ್ನು ಬಯಸುತ್ತಾ, ಇದಕ್ಕೆ ಘನ ಸರ್ಕಾರ ಇದಕ್ಕೆ ಮಾನ್ಯತೆ ಕೊಡ್ಬೇಕು. ಯಾಕಂತ ಹೇಳಿದ್ರೆ ಹೇಳ್ದಂಗೆ ನನ್ನ ಮನೆ ಪಕ್ಕ ಒಬ್ಬ ಬಾಡಿಗೆ ಇದ್ದ, ಕಸ ಗುಡಿಸಿ ಅದೇನೋ ಎತ್ತಾಕಿದಾಗ ನೀರ್ ಕುಡಿಯಕ್ಕೆ ಕೊಡ್ಲಿಲ್ಲ. ನನ್ನ ಮನೆ ಪಕ್ಕನೇ ಇಲ್ಲಿ ನಾನು ಗಲಾಟೆ ಮಾಡೋಂತ ಸಂದರ್ಭದಲ್ಲಿ ಕೇಳಿದಾಗ ಅವ್ರು ಹೇಳಿದ ಕಸ ಎತ್ತಾಕಿ ಕುಡಿಯಕ್ಕೆ ನೀರ್ ಕೇಳಿದ್ವಿ, ಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟು ಗಲಾಟೆ ಮಾಡಿದ್ರು ಅಂತ ಒಂದು ನಿದರ್ಶನ ಆಯ್ತು. ನನಗೂ ಕೂಡ ಇದು ಒಂದು ಸಂಕಲ್ಪ ಮಾಡ್ಕೊಂಡಿದ್ದೆ, ರಾಜಕಾರಣ ಒಂದ್ ವೇಳೆ ಆದ್ರೆ ಆಗ್ಬೋದು, ಹೋದ್ರೆ ಹೋಗ್ಬೋದು. ನೈಜವಾದ ಸ್ಪಷ್ಟೀಕರಣದ ಒಂದು ಚಿತ್ರಣವನ್ನು ಇವತ್ತು ಏನು ಈ ನಮ್ಮ ರಾಮ ಮತ್ತು ರಾಮ ಇದರಲ್ಲಿ ತೆಗೆದಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಪಾವಗಡ ತಾಲೂಕಿನ ಜನತೆ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ಜನತೆಯ ಒಂದು ಬೆಂಬಲ ಆಶೀರ್ವಾದ ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇವತ್ತು ಎಲ್ಲರೂ ಹೇಳದೆ ಬರೇ ಸಿನಿಮಾದ ಮಾತುಗಳು ಹೇಳ್ಕೊಂಡು ಇವತ್ತು ರಾಜಕಾರಣದಲ್ಲಿ ಬರೀ ಡಯಸ್ ಮಾತುಗಳು ಮಾತಾಡ್ಕೊಂಡು ಯಾರು ಕೂಡ ಸಹಾಯ ಮಾಡೋದಿಲ್ಲ. ಬಟ್ ಈತನ ಒಂದು ಸ್ಥಿತಿ ನೋಡಿದಾಗ ಮುಂದಿನ ದಿನಗಳಲ್ಲಿ ಯಾವುದೇ ಕಷ್ಟ ಕಾರ್ಪಣ್ಯ ಇದ್ದಾಗ ಯಾರಿಗಾನ ಬುದ್ಧಿಜೀವಿಗಳಿಗೆ ಹೇಳಿದ್ರೆ, ಸಮಾನ ಮನಸ್ಕರಿಗೆ ಹೇಳಿದ್ರೆ ನಾವು ಕೂಡ ಭಾಗಿಯಾಗ್ತೀವಿ, ನಮ್ದು ಕೂಡ ಸಹಾಯ ಆಗ್ತಾ ಇರುತ್ತಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲಾ ರೀತಿಯೂ ಕೂಡ ನಮ್ಮ ಪಾವಗಡ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳ ಒಂದು ಆಶೀರ್ವಾದ ಇರ್ಬೇಕು. ಈ ಸಿನಿಮಾವನ್ನು ನೋಡ್ಬೇಕು, ಬೆಂಬಲವನ್ನು ಕೊಡಬೇಕು. ಮುಂದಿನ ದಿನಗಳಲ್ಲಿ ನಾಯಕ ನಟನಾಗಿ ಬಹಳ ಏನು ಬಿಸಿ ಅಂತ ಹೇಳಿದ್ರೆ ಎಲ್ಲ ರೀತಿಯೂ ಕೂಡ ಯಶಸ್ಸನ್ನು ಕಾಣುವಂತ ನಾಯಕನ ನಟನಾಗಬೇಕು. ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುವಂತ ನಾಯಕನಾಗಿ ತಾವು ಸಿನಿಮಾಗಳನ್ನ ತೆಗಿಬೇಕು ಅಂತ ನನ್ನ ಒಂದು ಈ ಪತ್ರಿಕಾಗೋಷ್ಠಿಯಲ್ಲಿ 2 ಮಾತುಗಳನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ಹಿರಿಯ ನಮ್ಮ ಶಿವಕುಮಾರ್ ಆಗಿರ್ಬೋದು, ನಮ್ಮ ವಕೀಲರು ನರಸಿಂಹ ಆಗಿರ್ಬೋದು, ನಮ್ಮ
ಭಾವ ನರಸಪ್ಪ ಆಗಿರ್ಬೋದು ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿನೂ ಇದ್ದಾರೆ. ಈ ಎಲ್ಲರ ಆಶೀರ್ವಾದ ನಿನ್ ಮೇಲೆ ಇರುತ್ತೆ. ಬಟ್ ಕೆಟ್ಟ ದೃಶ್ಯಾವಳಿಗಳು, ಕೆಟ್ಟ ಸನ್ನಿವೇಶನಗಳು ಮತ್ತೆ ಕೆಟ್ಟ ರೀತಿಯಲ್ಲಿ ಇರುವಂತ ಪಿಕ್ಚರ್ ತೆಗೆಯದ್ದಲೆ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಚಂದ್ರೋಬಾಯ್ ಅಂತ. ನರಸಪ್ಪ ಸರು ಮತ್ತು ನಮ್ಮೆಲ್ಲ ಹಿರಿಯ ಸ್ನೇಹಿತರು, ಈ ತಾಲೂಕಿಗೆ ಸಾಕಷ್ಟು ಕೆಲಸ ಮಾಡಿರ್ತಕ್ಕಂಥವ್ರು. ಇವತ್ತೆಲ್ಲ ನಾವು ಅವ್ರನ್ನ ಭೇಟಿಯಾಗಿದ್ದೀವಿ, ಅವ್ರನ್ನ ನಮ್ಮನ್ನು ಭೇಟಿಯಾಗಿದ್ದೀವಿ, ನಮ್ಮ ಪತ್ರಕರ್ತ ಸ್ನೇಹಿತರೆಲ್ಲ. ಬಹಳ ಖುಷಿ ಆಗ್ತಾ ಇದೆ. ಉದ್ದೇಶ ಇಷ್ಟೇ, ಪೌರ ಕಾರ್ಮಿಕರ ಬಗ್ಗೆ ಮತ್ತೆ ಜನರು ಎಲ್ಲಿ ಕಸ ಹಾಕ್ಬಾರ್ದು ಅನ್ನೋ ಒಂದು ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ವಿ, ರಾಮ ಅಂಡ್ ರಾಮು ಅಂತ. ಅದು ಫೆಬ್ರವರಿ 13ಕ್ಕೆ ಬಿಡುಗಡೆ ಇದೆ ರಾಜ್ಯಾದ್ಯಂತ. ಆ ಬಿಡುಗಡೆ ಜೊತೆಗೆ ನನ್ನ ಒಂದು ಅನುಭವ ಹೇಳೋದಾದ್ರೆ, ನಾನು 10-15 ವರ್ಷದಿಂದ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ತಾಲೂಕಿನಲ್ಲಿ ಹುಟ್ಟಿ ಬೆಳೆದು ಇದೇ ತಾಲೂಕಿನ ನಿಮ್ಮ ಹುಡುಗ. ಸೊ ನಿಮ್ಮೆಲ್ರೂ ಬೆಂಬಲ ಇರ್ಲಿ. ಈಗೇನಾಗಿದೆ, ಜನ ಎಲ್ಲಂದ್ರಲ್ಲಿ ಕಸ ಹಾಕ್ತಾರೆ. ಆ ಕಸ ಹಾಕೋದ್ರಿಂದ ಸಾರ್ವಜನಿಕರಿಗೆ ಒಂದು ನಾವೇನೇ ಸ್ಟಿಕ್ಕರ್ ಅಂಟಿಸೋದಾಗ್ಲಿ, ಗೋಡೆ ಮೇಲೆ ದೇವ್ರ ಫೋಟೋ ಹಾಕೋದ್ರಿಂದಾಗ್ಲಿ, ಅದ್ಯಾವ್ದ್ರಿಂದನೂ ಜನ ಕಸ ಹಾಕೋದು ನಿಲ್ಲಿಸ್ತಾ ಇಲ್ಲ. ಈಗ ನಿಮ್ಗೆಲ್ಲ ನಿಲ್ಲಿಸ್ತಾರ ಸರ್? ನಿಲ್ಲಿಸ್ತಾರ. ಮತ್ತೆ ನಮ್ಮ ಪೌರ ಕಾರ್ಮಿಕರ ಬಗ್ಗೆ ಆಗ್ಲಿ ಎಷ್ಟು ಕೀಳಿರಿಮೆ ಇಟ್ಕೊಂಡಿದಾರ ಅಂತಂದ್ರೆ, ಅವ್ರು ಕಸ ಎತ್ತೋಕೋದ್ರೆ ಒಂದು ಲೋಟ ನೀರು ಕೊಡಲ್ಲ ಸರ್. ಸೊ ಇಂಥದ್ದೇ ಒಂದು ವಿಡಿಯೋ ನಾನು ಫೇಸ್ಬುಕ್ ಅಲ್ಲಿ ನೋಡಿದಾಗ ನನಗೆ ಬಹಳ ಬೇಜಾರಾಯ್ತು. ಯಾರೋ ಒಬ್ಬ ಮಹಿಳೆ ಹೋಗ್ತಾರೆ, ಅವ್ರು ನೀರು ಕೇಳ್ತಾರೆ. ಆ ಮನೆ ಓನರ್ ಏನ್ ಮಾಡ್ತಾರೆ ಅಂತಂದ್ರೆ, ನೀರ್ ತಗೊಬಂದ್ಬಿಟ್ಟು ಲೋಟದಲ್ಲೆಲ್ಲ ಬಾಟ್ಲಲ್ಲಿ ನೀರ್ ತಗೊಂಡು ರೆಸ್ಸಲ್ಲಿ ಇಡ್ತಾರೆ ಕುಡಿಗೆ ಅಂತ. ಇನ್ನು ಈ ಒಂದು ಅಸ್ಪೃಶ್ಯತೆ ಮತ್ತು ಒಂದು ಕೀಳಿರಿಮೆ ಶ್ರಮಿಕ ವರ್ಗದ ಬಗ್ಗೆ ಆಗಿರ್ಬೋದು, ಮತ್ತೆ ಕೆಳವರ್ಗದ ಬಗ್ಗೆ ಆಗಿರ್ಬೋದು. ಸೊ ಇದೆಲ್ಲ ನೋಡಿದಾಗ ನಮ್ಗೆ ಬಹಳ ಬೇಜಾರಾಯ್ತು. ಅದಕ್ಕೆ ನಾನೇ ಒಂದು ಹಣ ಹಾಕ್ಬಿಟ್ಟು ಒಂದು ಸಿನಿಮಾ ಮಾಡಬೇಕು, ಇದರಿಂದ ಜನಕ್ಕೊಂದು ಸ್ಟ್ರಾಂಗ್ ಮೆಸೇಜ್ ಹೋಗ್ಬೇಕು. ಜಗತ್ತಲ್ಲಿ ಎಲ್ಲ ಮನುಷ್ಯರು ಈಕ್ವಲ್, ಎಲ್ರೂ ಬದುಕ್ತಿರೋದು ಸೇಮ್, ಎಲ್ರೂ ಮನುಷ್ಯ, ನಮ್ಮ ಎಲ್ಲ ಅದೇ ಬ್ಲಡ್. ಸೊ ಆ ಒಂದು ಉದ್ದೇಶದಿಂದ ಶ್ರಮಿಕ ವರ್ಗಕ್ಕಾಗಿರ್ಬೋದು, ಮತ್ತೆ ಕೆಳವರ್ಗಕ್ಕಾಗಿರ್ಬೋದು, ಮತ್ತೆ ಶ್ರಮಿಕರಿಗೆ ಒಂದು ಬೆಲೆ ಬರಬೇಕು. ಪೌರ ಕಾರ್ಮಿಕರು ನಮ್ಮಂತ ಮನುಷ್ಯರು, ಅವರೊಂದು ಕೆಲಸ ಮಾಡ್ತಾರೆ ಅನ್ನೋ ಒಂದು ಉದ್ದೇಶ ಬರ್ಬೇಕನ್ನೋ ಉದ್ದೇಶದಿಂದ ನಾವು ರಾಮ ಅಂಡ್ ರಾಮ ಒಂದು ಸಿನಿಮಾ ಮಾಡಿದ್ವಿ ಸರ್. ಸೊ ಹಾಗಾಗಿ ಇದು ದೇಶಾದ್ಯಂತ ಹೆಸರು ಮಾಡಬೇಕು, ಮತ್ತೆ ರಾಜ್ಯಾದ್ಯಂತನೂ ಹೆಸರು ಮಾಡಬೇಕು, ಎಲ್ರೂ ಮನನೂ ತಲುಪಬೇಕು ಅನ್ನೋದು ನಮ್ಮ ಉದ್ದೇಶ. ಸರ್ ಹೀರೋಯಿನ್ ಬಂದ್ಬಿಟ್ಟು ಸೌಮ್ಯ ಅಮರಾಪುರ್ಕಂದ. ಅದಾದ್ಮೇಲೆ ಹೀರೋ ಆಬ್ವಿಯಸ್ಲಿ ಚಂದ್ರೋಬಾಯ್ ನಾನೇ ಇದ್ದೀನಿ. ಮತ್ತೆ ಮೂಗೂರ್ ಸುರೇಶ್ ಸರ್ ಇದ್ದಾರೆ, ಅವರು ತುಂಬಾ ಹಿರಿಯ ನಟರಿದ್ದಾರೆ, ಎಲ್ಲ ಕನ್ನಡ ಇದ್ದಾರೆ. ಮತ್ತೆ ನಾಗೇಂದ್ರ ಅರಸು ಸರ್ ಇದ್ದಾರೆ. ಸೊ ಟೋಟಲ್ ಒಂದು ಒಳ್ಳೆ ಒಂದು ಚಿತ್ರತಂಡನ ಇಟ್ಕೊಂಡು ಈ ಸಿನಿಮಾನ ಮಾಡಿದ್ದೀವಿ. ಇದಕ್ಕೂ ಮುಂಚೆ ನಾನು U-Turn 2 ಮಾಡಿದ್ದೆ. ಅದಾದ್ಮೇಲೆ ಈಗ ಕರಿಮಣಿ ಮಾಲೀಕ ನೀನಲ್ಲ, ಅದು ಕಂಪ್ಲೀಟ್ ಆಗಿದೆ ಸಿನಿಮಾ, ಅದು ಬಿಡುಗಡೆಗೆ ಸಿದ್ಧ ಇದೆ. ಮತ್ತೆ ಮನೋರಥ, ರಾಜಪಥ ಅಂತೂ ಒಂದು 10 ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡಿದ್ದೆ. ಇದು ನಂದು 3ನೇ ಸಿನಿಮಾ ನಿರ್ಮಾಣ, ಮತ್ತೆ 4ನೇ ಸಿನಿಮಾ ನಿರ್ದೇಶನ. ಸೊ ಇಷ್ಟೊಂದು ಅನುಭವ ಇಟ್ಕೊಂಡು ಇದು ಇಷ್ಟೊಂದು ಒಳ್ಳೆ ಕಂಟೆಂಟ್ ಮಾಡ್ಬೇಕನ್ನೋ ಉದ್ದೇಶದಿಂದ ಮಾಡಿದ್ದೀನಿ. ತಮ್ಮಗಳು ಸಪೋರ್ಟ್ ಇಲ್ಲ ಅಂತ ನಾನು ಕೇಳ್ತೀನಿ ಸರ್. ಇಲ್ಲಿವರೆಗೂ ಮೂವಿಗೆ ನಾವು ಒಂದು 50 ಲಕ್ಷದವರೆಗೂ ಖರ್ಚು ಮಾಡಿದ್ದೀವಿ, ಅಪ್ ಟು ರಿಲೀಸ್ ವರೆಗೂ. ಸೊ ಒಂದು 50 lakhs ಆಗಿದೆ ಸರ್ ಬಜೆಟ್, ಅಪ್ ಟು ರಿಲೀಸ್ ಖರ್ಚು ಸೇರ್ಕೊಂಡು. ಯಾಕಂದ್ರೆ ಡಿಸ್ಟ್ರಿಬ್ಯೂಷನ್ ನಾನೇ ಮಾಡ್ತಾ ಇದ್ದೀನಿ ಎಂಟೈರ್ ಕರ್ನಾಟಕ. ಸೊ ಮೂವೀಸ್ ಫೋರ್ಟ್ ಫಿಲಿಮ್ಸ್ ಅಂತ ನಂದೇ ಸಂಸ್ಥೆ, ಅದು ನಿರ್ಮಾಣದ ಜೊತೆಗೆ ಈ ಸಿನಿಮಾದಿಂದ ಡಿಸ್ಟ್ರಿಬ್ಯೂಷನ್ ನಾನೇ ಮಾಡ್ತಾ ಇದ್ದೀನಿ ಎಂಟೈರ್ ಕರ್ನಾಟಕ, ಥಿಯೇಟರ್ಗಳು ಸೆಟಪ್ ಮಾಡ್ಕೊಂಡು. ಸರ್ ಪಾವಗಡ ತಾಲೂಕ್ ಜನತೆ ತುಂಬಾ ಒಳ್ಳೆ ಜನ, ಅದರಲ್ಲಿ ನಾನು ಒಬ್ಬ ಭಾಗ ಆಗಿರೋದು ನನಗೆ ಬಹಳ ಖುಷಿ ಆಗುತ್ತೆ. ಮತ್ತೆ ಏನಾಗುತ್ತೆ, ಚಿತ್ರರಂಗ ಅನ್ನೋದು ಒಂದು ಉದ್ಯಮ ಸರ್. ನಮ್ಮ ತಾಲೂಕಲ್ಲಿ ಈ ಚಿತ್ರರಂಗದ ಉದ್ಯಮಕ್ಕೆ ತುಂಬಾ ಯುವಕರು ಬರಬೇಕು. ನಮ್ಮ ತಾಲೂಕಲ್ಲಿ ಈ ಒಂದು ಕ್ಷೇತ್ರದಲ್ಲಿ ತುಂಬಾ ದೊಡ್ಡ ಮಟ್ಟಿಗೆ ಬೆಳಿಬೇಕು ಅನ್ನೋದು ನಮ್ಮ ಆಸೆ ಇದೆ. ನಾವು ಒಬ್ಬರೇ ಬೆಳೆಯೋದಕ್ಕಿಂತ ನನ್ನ ಜೊತೆಗೆ ಇನ್ನೂ 10 ಜನ ಒಂದೊಳ್ಳೆ ಯುವ ತಂಡ ಬರಬೇಕು, ಮುತ್ಸದ್ದಿಗಳು ಬರ್ಬೇಕು ಅನ್ನೋ ನಮ್ಮ ಉದ್ದೇಶ. ಸೊ ಹಂಗಾಗಿ ದಯವಿಟ್ಟು ಪಾವಗಡ ತಾಲೂಕಲ್ಲಿ ಆದಷ್ಟು ಸಿನಿಮಾ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ಕೊಡ್ಬೇಕಂತ ನಾನು ಕೇಳ್ತೀನಿ. ಇದರಲ್ಲೂ ಯುವಕರಿಗೆ ಬೆಳೆಯೋದಕ್ಕೆ ಒಂದು ಶಕ್ತಿ ಇದೆ, ಮತ್ತೆ ಹಣನೂ ಇದೆ ಅಂತ ನಾನು ಹೇಳ್ತೀನಿ ಸರ್. ನಾವು ಮಾಡ್ತಾನೆ ಇದೀವಿ ನಮ್ಮ ಸಿನಿಮಾದಲ್ಲಿ ಯಾವ್ದಾರು ಒಬ್ರು ಒಂದು ಅವಕಾಶ ಕೊಡ್ತೀವಿ ಸರ್. ನಾನು ನೋಡಿ, ನಾವು U-Turn 2 ಅಲ್ಲಿ ನಾವು ಮಂಜು ಪಾವಗಡಗೆ ಒಂದು ಅವಕಾಶ ಕೊಟ್ವಿ. ಬಿಗ್ ಬಾಸ್ ಮುಂಚೆನೆ, ಇನ್ನ ಬಿಗ್ ಬಾಸ್ ಬಂದಿರಲಿಲ್ಲ ಮಂಜು ಪಾವಗಡ. ನಮ್ಮ ತಾಲೂಕು ಹುಡುಗ ಅಂತಾನೆ ನಾವು ನಮ್ಮ ಸಿನಿಮಾದಲ್ಲಿ ಹಾಕೊಂಡಿದ್ದು ಮಂಜು ಪಾವಗಡಗೆ. ಅದಾದ್ಮೇಲೆ ಇವತ್ತಿಗೂ ಎಲ್ಲೆಲ್ಲಿ ಅವಕಾಶ ಇದೆಯೋ ನಮ್ಮ ತಾಲೂಕು ಹುಡುಗರಿಗೆ, ಮತ್ತೆ ಈ ಕರಿಮಣಿ ಮಾಲೀಕ ಸಿನಿಮಾದಲ್ಲಿ ನಮ್ಮ ತಾಲೂಕು ಹುಡುಗ ಸಂಜೀವ್ ಪಾಳ್ಯಗಾರ್ ಅಂತ ನಮ್ಮೂರು ಹುಡುಗನೇ, ಆ ಹುಡುಗನಿಗೂ ಒಂದು ಅವಕಾಶ ಕೊಟ್ಟಿದ್ದೀವಿ. ಯಾರಾದ್ರೂ ನಮ್ಗೆ ಅವಕಾಶ ಕೇಳ್ಕೊಂಡ್ ಬಂದಾಗ 100% ನಾವು ಅವಕಾಶ ಕೊಡ್ತೀವಿ. ನಮ್ಮ ರಾಮ ಅಂಡ್ ರಾಮು ಸಿನಿಮಾ ಫೆಬ್ರವರಿ 13ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಮಾಡ್ತಾ ಇದ್ದೀವಿ.
ಸೊ ಇದನ್ನ ಪಾವಗಡದಲ್ಲಿ ಸ್ಪೆಷಲಿ ನಾನು ಏನಕ್ಕೆ ಯಾವ ಸಿನಿಮಾಗೂ ನಾನು ಪ್ರಮೋಷನ್ ಮಾಡಿಲ್ಲ. ನಾನು ಅಷ್ಟು ಸಿನಿಮಾ ಬಂದ್ರು ಪಾವಗಡ ತಾಲೂಕಲ್ಲಿ. ಇದಕ್ಕೇನಂತಂದ್ರೆ ಮೇನ್ ಉದ್ದೇಶ ಇಷ್ಟೇ, ನಮ್ಮ ಪಾವಗಡದಲ್ಲಿ ಇರ್ತಕ್ಕಂಥ ಯುವಕರಿಗೆ ನಮ್ಮ ಪಾವಗಡದ ತಾಲೂಕಲ್ಲೂ ಸಿನಿಮಾ ಕ್ಷೇತ್ರ ಇದೆ ಅನ್ನೋ ಒಂದು ಅರಿವು ಬರಬೇಕು. ನಾವೆಲ್ಲೋ ದುಡ್ಡು ಮಾಡ್ಕೊಂಡು ಬೆಂಗಳೂರಲ್ಲಿ ಮನೆ ಮಾಡ್ಕೊಂಡು ಕೂತ್ಕೊಂಡ್ರೆ ತಾಲೂಕಲ್ಲಿ ಯಾರಿಗೂ ಅರಿವು ಬರೋದಿಲ್ಲ. ಅದು ತಾಲೂಕ್ ಜನತೆಗೆ ನಮ್ ಜನನು ಸಿನಿಮಾ ಕ್ಷೇತ್ರದಲ್ಲಿ ಇದಾರೆ, ನಾವು ಬೆಳೆಯಕಂತಲ್ಲ, ನಮ್ ತಾಲೂಕ್ ಹುಡುಗರಿಗೆ ಆ ಒಂದು ಅರಿವು ಬರ್ಬೇಕನ್ನೋ ಮೇನ್ ಉದ್ದೇಶ ನಮ್ಗಿರೋದು. ಸೊ ಹಂಗಾಗಿ ಇದು ಫೆಬ್ರವರಿ 13ಕ್ಕೆ ಸಿನಿಮಾ ಬಿಡುಗಡೆ ಆಗ್ತದೆ. ನಿಮ್ ಎಲ್ಲೇ ಹತ್ರ ಥಿಯೇಟರ್ಗೆ ಸಿನಿಮಾ ಹೆಸರು ಕಂಡ್ರೆ ದಯವಿಟ್ಟು ಸಿನಿಮಾ ನೋಡಿ ಸರ್.